ನಾವು ಜೋಲ್ ಮೋಮೋಸ್ ಮಾಡ್ತಾ ಇದೀವಿ. ಮತ್ತೆ hello everyone, welcome back to our YouTube channel. ಎಷ್ಟು ದಿನ ಆದ್ಮೇಲೆ ನಾನು ರಿದ್ದಿ ಒಟ್ಟಿಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೇಮ್ ಫ್ರೇಮ್ ಅಲ್ಲಿ ಮಾಡ್ತಿದೀವಿ. ಹೌದು, ಪಳ ಅಂತ ಇದೀವಿ ಇಬ್ರು. ನೋಡಿ ಎಂಥ ಕಲರ್ ಇಬ್ರದ್ದು ಬನ್ನಿ. ಆಮೇಲೆ ನನಗೆ ಬಿಸಿಲು ಆಗ್ತಾ ಇಲ್ಲ. ನಾನು ಎಲ್ಲ ವೀಡಿಯೋದಲ್ಲಿ ಹಿಂಗೆ ಇರ್ತೀನಿ. ನಾನು ಕಣ್ಣೇ ಬಿಡೋಕ್ಕಾಗಲ್ಲ. ಒಳಗೋಗೋಣ. ಇವತ್ತೇನು ವ್ಲಾಗ್ ಅಂತ ಅಂದರೆ ಇಲ್ಲೇ ಇರು ಸಾಕು, ಬಿಸಿಲಲ್ಲಿದ್ದೀವಿ. ಇವತ್ತೇನು ವ್ಲಾಗ್ ಅಂತ ಅಂದರೆ ಏನು, ನಾವು ಜೋಲ್ ಮೋಮೋಸ್ ಮಾಡ್ತಾ ಇದೀವಿ. ಮತ್ತೆ ಅಷ್ಟು ಒಂದೇನಾ? ಅಲ್ಲ ಅದೇನೋ ಅಲ್ಲ, ನಂಗೆ ಗೊತ್ತಿರ್ಲಿಲ್ಲ ಗೈಸ್. ಅದೇನೋ ಮಾಡ್ತಾವಳಂತೆ, ನಂಗಂತೂ ಗೊತ್ತಿಲ್ಲ. ಬನ್ನಿ ಮಾಡೋಣ. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಇವಾಗ ನಾವು ಜೋಲ್ ಮೋಮೋಸ್ ಮಾಡಕ್ಕೆ ಫಸ್ಟ್ ಹಿಟ್ಟು ಕಲಿಸ್ತೀವಿ ಗಾಯ್ಸ್. ಅದನ್ನ ನಮ್ಮ ಮ್ಯಾಗಿ ಅಕ್ಕ ಮಾಡ್ತಾರಂತೆ. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಹತ್ರವ ಕ್ಯಾಬೇಜು, ಆನಿಯನ್, ಕ್ಯಾರೆಟ್, ಗ್ರೀನ್ ಚಿಲ್ಲೀಸ್ ತಗೊಂಡಿದೀವಿ. ಇದನ್ನ ಪಲ್ಲವಿ ಅವರು ಸ್ಕ್ರಾಪ್ ಮಾಡ್ತಾರೆ ಯಾವ ತರ ಆಯ್ತಾ. ಅದಾದ್ಮೇಲೆ ನಾನು ಜೋಲ್ ಮಸಾಲ ಮಾಡ್ತೀನಿ. ಜೋಲ್ ಮೋಮೋಸ್ ಮಾಡ್ತೀನಿ ಅಂತ ಹೇಳಿ ಜೋಲ್ ಮಸಾಲ ಮಾಡ್ತಾಳೆ. ಅದೇ ಆಯ್ತಾ. ಅದಕ್ಕೆ ನಾನು ಫಸ್ಟು ಟೊಮೆಟೊ, ಆನಿಯನ್, ಪೀನಟ್ಸ್, ಇದೇನಿದು ರೆಡ್ ಚಿಲ್ಲಿ, ಜಿಂಜರು, ಮತ್ತೆ ಇಲ್ಲಿ ನಾನು ಎಳ್ಳು ತಗೊಂಡಿದ್ದೀನಿ. ಫಸ್ಟು ಇದನ್ನೆಲ್ಲ ಶಾಲೋ ಫ್ರೈ ಮಾಡಿಬಿಟ್ಟು ಆಮೇಲೆ ಗ್ರೈಂಡ್ ಮಾಡಬೇಕು ಅಷ್ಟೇ. ಮಾಡಿ ಎಣ್ಣೆ ಕಾಯ್ಬೇಕು. ಹೌದು, ನಾವು ಲಾಸ್ಟ್ ಟೈಮ್ ರಿದ್ದಿ ಮನೆ ಸ್ಲೀಪ್ ಓವರ್ ಅಲ್ಲೂ ನಾವು ಮೋಮೋಸ್ ತಿಂದ್ವಿ. ಅವಾಗ ಆಂಟಿ ಮಾಡ್ಕೊಟ್ಟಿದ್ರು. ಇವಾಗ ಈ ಮ್ಯಾಗಿನೇ ತಲೆ ತಿನ್ನೋದು ಗೈಸ್. ಈ ಮ್ಯಾಗಿನೇ ರಾತ್ರಿ ಸುಮ್ನೆ ಮೋಮೋಸ್ ಅಂತ ಅಂದ್ವಿ. ಅವಾಗಿಂದ ನಾನು ಹೇಳಿರೋದ್ರಿಂದ ಅಟ್ಲೀಸ್ಟ್ ಒಂದು ಬ್ಲಾಗ್ ಆದ್ರೂ ಬರ್ತದೆ ಯೂಟ್ಯೂಬ್ ಚಾನಲ್. ಪ್ರೈಸ್ ಮಾಡ್ಕೊಂತಲ್ಲ ಅವಾಗ ಅಲ್ಲ ನೀನ್ ಯಾವಾಗ ಇಲ್ಲ. ನಮ್ಗೆ ಈ ಕೆಲ್ಸ ಇಷ್ಟನೇ ಇಲ್ಲ ಅಂದ್ರೂ ಇದೆ ಕೊಟ್ಟೋಳೆ. ಯಾರ ಜೊತೆ ಅವಳು ಆಗೋಯ್ತು. ಈ ಅಪ್ಪ ಅದಂತ ಇಲ್ಲ ಕಷ್ಟ. ಲಾಸ್ಟ್ ಕ್ರಿಸ್ಪಿ ಕಾರ್ನ್ ಮಾಡ್ದಾಗ ಪಲ್ಲು ಮಾಡಿದ್ಲಲ್ಲ ಕಿತ್ಕೊಂಡು. ಇವಾಗ ನಾನು ಅದ್ರಲ್ಲಿ ಪ್ರೋ ಗೊತ್ತಾ, ಹಿಂಗೆ ಹಾಕಿ ಹಿಂಗೆ ಕೈಯಲ್ಲೇ ಬೇಕಾದ್ರೆ ಎತ್ಬಿಡ್ತೀನಿ. ಸೀರಿಯಸ್ ಆಗಿ ನಾನು ಇವಾಗ ಕರೆಕ್ಟ್ ಆಗಿ ಮಾಡ್ತೀನಿ. ಇವಾಗ ಅದೆಲ್ಲ ಡಮ್ ಡಿಮ್ ಅನ್ನಲ್ಲ. ನಾನು ನೀಟಾಗಿ ನಾನು ಮಾಡಿ ನಾನು ಎಷ್ಟು ಸತಿ ಮಾಡಿ ಕಳ್ಸಿಲ್ಲ ಹೇಳಿ ನಿಮ್ಗೆ. ನಾನು ಅಷ್ಟೇ ಫಸ್ಟ್ ಎಷ್ಟು ತಿಂತಾ ಇದ್ದೆ. ವಾರಕ್ಕೆ 2 ಸತಿ ಮಾಡ್ತಿದ್ದೆ ಕ್ರಿಸ್ಪಿ ಕಾರ್ನ್. ಬಟ್ ಅದ್ ಮ್ಯಾನೇಜ್ ಮಾಡಿ ನಮ್ಮ ಕಾರ್ನ್ ತಗೋಬ ಅಂತ ಹೇಳೋದಲ್ಲ. ನಮ್ಮ ಏನು ಫ್ರೈ ಮಾಡ್ತಾ ಅಂತ ಕೇಳೋದು. ನಾನಂತೂ ದಿನ ಸ್ನ್ಯಾಪ್ ಮಾಡ್ತಿದ್ದೆ. ನೀವಂತೂ ಒಂದ್ ಕಾಲದಲ್ಲಿ ಇಬ್ರು ಸ್ನ್ಯಾಪ್ ಮಾಡ್ತಿದ್ವಿ. ನಾವಿಬ್ರು ದಿನ ಕಾರ್ನ್ ತಿಂತಾ ಇದ್ವಿ. ಇವಳಿಗೆಲ್ಲ ಇವಳು ಮಾಡಕ್ ಬರಲ್ಲ, ಏನು ಟೈಮ್ ಇರ್ಲಿಲ್ಲ. ಎಂತ ಸೋಂಬೇರಿ ಅಂತಂದ್ರೆ ತಿನ್ನೋದಿಕ್ಕೂ ಟೈಮ್ ಒಳಗೆ ಟೈಮ್ ಕನ್ಸ್ಟೆಂಟ್ಸ್ ಜಾಸ್ತಿ. ನಾನಂತೂ ಏನಾದ್ರು ನೆನಪಾದ್ರೆ ನಾನು ಮಾಡ್ಕೊಂಡು ತಿನ್ಬಿಡ್ಬೇಕಂದ್ರೆ ನನಗೆ ಆಗದ್ದೇ ಇಲ್ಲ. ಅಂದ್ರೂ ಕಲ್ಲು ನಮ್ಮನ್ನ ಕರ್ಕೊಂಡೆ ಹೋಗಿದ್ದಾನೆ. ಸುಮ್ ಕುತ್ಕೊಂತ ನಾನೇನಿಲ್ಲ, ಮೆಸೇಜ್ ಸ್ಕ್ರೀನ್ ಶಾಟ್ ಬಿಡಾಕ್ತಿದ್ದೀನಿ ಚೆನ್ನಾಗಿ. ನೀನ್ ಕರೆಯೋದಲ್ಲ, ಕರ್ಕೊಂಡು ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗಕ್ಕೆ ಇನ್ನ ಏನ್ ಮಗು ನೋಡಿ. ಹೌದು, ಇವಳ ಅಂದ್ರೆ ಇವ್ಳಿಗೆ ಮೆಸೇಜ್ ಮಾಡಿ ಆಂಟಿನ ಕರ್ಕೋಬಾ. ಮತ್ತೆ ಗಗನ್ ಅಷ್ಟೇ, ಗಗನ್ಗೂ ಹೇಳಿದೀನಿ. ಗಗನ್ ಅಪ್ಪ ಅಮ್ಮನ ಕರ್ಕೋಬಾ, ವಿದ್ಯೆ ಜೊತೆನೆ ಹಂಗೆ ಹಿಂಗಂತ ಎಲ್ಲ ಹೇಳಿದೀನಿ. ಇವ್ರಿಬ್ರಿಗೆ ಇಬ್ರು ಇಲ್ಲ. ಓಕೆ, ಇವಳು ಬಿಡಿ ಬಗ್ಗೆ ಮಾತೇ ಆಡಲ್ಲ. ನಾನಂತೂ ಏನು ಮಾತಾಡಲ್ಲ. ಈ ತರ ಎಲ್ಲ ಬೇಕಾಗಿದ್ದೀವಿ. ಏನ್ ಮಾಡಕ್ಕಾಗಲ್ಲ, ನಾನು ಬರಲ್ಲ.
ಅದು ಒಪ್ಕೋಬೇಕು. ನೆನ್ನೆ ಮ್ಯಾಗಿ ಇಂದ ನಾವು ಆಚೆ ಹೋಗ್ಬೇಕು. ಹುಚ್ಚಾಕಟ್ಟೆ ಮಳೆ ಬಂತು, ಅದಕ್ಕೆ ಹೋಗ್ಲಿಲ್ಲ. ನನ್ನಿಂದ 7 ಗಂಟೆಗೆ ಹೋಗ್ತಾ ಇದ್ವಿ. ಈ ಮ್ಯಾಗಿಗೆ 10:30 ಮಳೆ. ಇವಾಗೆಲ್ಲ ಎಲ್ಲ ಹಿಂಸೆ ಅಲ್ಲ. ಮ್ಯಾಗಿ ಪಾಪ ನಮ್ಮ ಪಕ್ಕ ಕುತ್ಕೊಂಡು ಏನೇನೋ ಸಾಂಗ್ ಹೇಳ್ಬಿಟ್ಟಪ್ಪ. ಏನೇನು ನಿಮ್ಗೆ ಆಗಿಲ್ಲ. ಪಲ್ಲುಂದ ಕಲ್ತ್ಕೊಬೇಕು. ರಾಂಗ್ ಬೇಸ್ ನೀನು ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು. ನಿನ್ ಪಲ್ಲು ಅಂದ್ರೆ ನನ್ನ ಬಗ್ಗೆ ನೀನು ನೋಡ್ಬೇಕು. ಏನಾರ ಹೇಳಿದ್ರೆ ನಂದೇ ಓನ್ ಲಿರಿಕ್ಸು. ನಿನಗೇನು ಇಲ್ಲಿ ತನಕ ಒಂದ್ ಲೈನು ಕರೆಕ್ಟಾಗಿ ಆಗಿಲ್ಲ. ಫಸ್ಟ್ ಲೈನ್ ಅಷ್ಟೇ, ಅದು ತಪ್ಪಾಡಿಸ್ತೀನಿ ಅಂದ್ರು. ಮಗನ್ ಪಾಪ ಇದ್ರ ಜೊತೆ ಹೆಂಗ್ ಅಂತ ಗೊತ್ತಿಲ್ಲ. ಪಲ್ಲು ಅಲ್ಲ ಅಂತ ಹೇಳಿ ಹ್ಞೂ ಆಂಟಿ ಗಗನ್ ಕೇಳಿಸ್ಲಿ ಅಂದ್ರು. ಪಾಪ ಇದ್ರ ಜೊತೆ ಹೆಂಗ್ ಅಂತ ಗೊತ್ತಿಲ್ಲ. ಅದೇ ಅಂದ್ರು. ಫುಲ್ ಟಾಲರೇಟ್ ಮಾಡ್ತಾರೆ ಇದ್ರು ಪಾಪ. ಸ್ಕೂಲ್ ಅಷ್ಟು ಕಷ್ಟ ಇಲ್ಲ ಪಾಪ. ಇವರೆಲ್ಲ ನಾನು ಆಪೋಸಿಟ್ ನಿಂತಿದ್ದಾರೆ ಗೈಸ್. ನಾನು ಸ್ಟ್ರಾಂಗ್ ಅಂತ ಅರ್ಥಾಗ್ತಿದ್ಯಾ? ನಾನು ಧನ್ರಾಜ್ ಸರ್ ಪ್ಲೀಸ್ ಸರ್. ನಾನು ಒಬ್ಬನೇ ನಿಂತಿದ್ದೀನಿ. ಬೇಡ ನನಗೆ ಗೊತ್ತಾಗ್ತಿದೆ. ಮನುಷ್ಯ ಇಟ್ಕೊಳ್ಳಿ ಸರ್. ಜಿಂಕೆ ತರ ಆಡ್ಬೇಕು. ಜಂಪ್ ಮಾಡಬೇಡ. ನೀವು ಬಿಗ್ ಬಾಸ್ ನೋಡ್ತೀರಾ? ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ. ಫುಲ್ ಕಂಪ್ಲೀಟ್ ಮಾಡ್ಬೇಕಾಗಿ ನೀನ್ ಅರ್ಧ ಹೇಳ್ತಿ ಅಂತಾನೆ ಅದಂಗೆ. ಏನೇ ಎಣ್ಣೆ ಹಾಕೋದಾ? ಚಿಲ್ಲಿ ಪೌಡರ್, ಧನಿಯಾ ಇವಾಗ ಆಫ್ ಮಾಡ್ತೀವಿ. ನನ್ನ ಹತ್ರ ಸೇಮ್ ಬೌಲ್ ಇದೆ. ಡಿಮಾರ್ಟ್ ಅಲ್ಲಿ ತಗೊಂಡ ನಾನು ಇದರಲ್ಲೇ ಊಟ ಮಾಡೋದು. ಹಿಂಗೆ ನಮ್ದೆಲ್ಲ ರಿದ್ದಿಯವ್ರ ಅಮ್ಮ ಯಾವಾಗ್ಲೂ ಕೇಳ್ತಾರೆ, ನೀವಿಬ್ರು ಹೆಂಗ್ ಮ್ಯಾಚಿಂಗ್ ತಗೊಂತೀರ, ಹೆಂಗ್ ಮ್ಯಾಚಿಂಗ್. ನಮ್ಗೆ ಗೊತ್ತಿರಲ್ಲ, ನಮ್ಮ ಹತ್ರ ಎಲ್ಲ ಮ್ಯಾಚಿಂಗ್ ಇದೆ. ಹಿಂಗೆ. ಅಯ್ಯೋ ಅಂಕಲ್, ಜೋಲ್ ಮೋಮೋಸ್ಗೆ ಫ್ರೈ ಮಾಡಿದ್ನ ನಾನು ಇವಾಗ ಸೈಡಲ್ಲಿ ಇಟ್ಟಿದ್ದೀನಿ. ಅದನ್ನ ಗ್ರೈಂಡ್ ಮಾಡಬೇಕು ಅಂತ ಇವಳು ಇವಾಗ ಗ್ರೇಟ್ ಗ್ರೇಟ್ ಮಾಡಿದಾಳೆ. ಅದನ್ನ ಇವಾಗ ನೀರು ಫುಲ್ಲು ಹಿಂಡ್ಬಿಟ್ಟು ಅದನ್ನ ಒಂದು ರೌಂಡ್ ಫ್ರೈ ಮಾಡಬೇಕು ಒಳಗಡೆ ಸ್ಟಫಿಂಗ್. ಇದಕ್ಕೆ ಪನ್ನೀರ್ ಇದ್ರೆ ಚೆನ್ನಾಗಿರ್ತಿತ್ತು. ನಮ್ಮನೆ ನೆನ್ನೆ ತನಕ ಪನ್ನೀರ್ ಇತ್ತು. ನಮ್ಮಮ್ಮ ನೆನ್ನೆ ಫ್ರೈ ಮಾಡಿ ಚಿಲ್ಲಿ ಪನ್ನೀರ್ ತುರ್ದಿರೋದೆಲ್ಲ ಇದ್ರೊಳಗೆ ಹಾಕ್ಬೇಕು. ಇದನ್ನ ಹಾಕಲ್ವಾ? ಏನಿದ್ರು ಮೋಮೋಸ್ ಒಳಗೆ ಇದನ್ನ ಹಾಕ್ತೀಯಾ? ಇನ್ನೇನು ಮತ್ತೆ ಖಾರ ಹೆಂಗ್ ಬರುತ್ತೆ? ನಮ್ಗೆ ಹಾಕ್ಬಿಡ. ಅದನ್ನ ಬೇಯಿಸ್ತಾ ಇದ್ದಾಳೆ. ಫ್ರೈ ಮಾಡ್ತಾ ಇದ್ದಾರೆ. ಅದೇ ಏನೋ ಮಾಡ್ತಾವಳೆ. ನಿನ್ ಲಟ್ಸು ಬೇಕು. ಉಪ್ಪಾಕಿ ಫ್ರೈ ಮಾಡ್ಬೇಕು. ಉಪ್ಪು ಹಾಕಿದ್ರೆ ನೀರ್ ಬಿಡಲ್ವಾ ಮತ್ತೆ? ಇಲ್ಲ, ಅದನ್ನೇ ಹೇಳಿದ್ದು. ಹೈ ಫ್ಲೇಮ್ ಅಲ್ಲಿ 1-2-3 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿ ಆಫ್ ಮಾಡ್ಬಿಡ್ಬೇಕು. ಸರಿ ಆಯ್ತು. ಫಸ್ಟ್ ಈ ತರ ಹಿಂಗ್ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡ್ಮೇಲೆ ಈ ತರದೊಂದು ಬೌಲ್ ತಗೊಂಡು ಹಿಂಗ ಹಾಕಿ ಹಿಂಗ ಅನ್ಬೇಕು. ಅವಾಗ ಈ ತರ ಕಾಣಿಸ್ತೀವಾ? ಇಲ್ಲಿ ನೋಡಿ ಗೈಸ್, ಈ ತರ ಲಟ್ಟಿಸ್ಕೊಂಡು ಈ ಬೌಲಲ್ಲಿ ಹಿಂಗ ಹಾಕೊಂಡು ಹಿಂಗ ಅನ್ಬೇಕು. ಮ್ಯಾಗಿ ಎಷ್ಟು ಚೆನ್ನಾಗಿ ಮಾಡಿದಾಳು ನೋಡಿ. ಸ್ವಲ್ಪ ಹಿಟ್ಟು ಹಾಕದೆ ಸುಮ್ಮನೆ ಮಾಡಕ್ ಬರೋಲ್ಲ ಏನು ನೋಡಿ. ಈ ತರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೋಗ್ ಬರಾಗ ಆಡ್ಬೇಡ, ಮಾಡ್ಬೇಕಷ್ಟೇ. ಮಾಡ್ತೀನಿ ಸ್ವಲ್ಪ ನೀಟಾಗಿ ಮಾಡು. ಜಾಸ್ತಿ ಇವಾಗ ಮತ್ತೆ ನಾವು ಈ ಗ್ರೈಂಡ್ ಮಾಡಿರೋದನ್ನ ನನ್ನ ಪ್ರಕಾರ ಇದು ಖಾರ ಸ್ವಲ್ಪ ನೀರು ಹಾಕಿ ಅಷ್ಟೇ. ನಂದಾಯ್ತು. ಇದು ಬಾಯ್ಲ್ ಆಗಬೇಕು. ಇವಾಗ ಬಾಯ್ಲ್ ಆಗಿದೆ ನೋಡಿ ಗೈಸ್. ಚೆನ್ನಾಗಿ ಬಂದಿದೆ. ನಾವಿನ್ನ
ಮೋಮೋಸ್ ಮಾಡೋದ್ರಲ್ಲೇ ಇದು ಮಾಡಿ 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 ನಂಗೆ ತಲೆನೋವೇ ಬಂತು. ಅದಕ್ಕೆ ಸ್ವಲ್ಪ ಮ್ಯಾಗಿ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಇದು ಬಾಯ್ಲ್ ಆಗಬೇಕು, ಸ್ಟೀಮ್ ಮಾಡೋದು. ಇವಾಗ ಇದನ್ನು 20 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಟ್ಟಿದ್ವಿ. ಇವಾಗೆಲ್ಲ ಇಟ್ಬಿಟ್ಟು ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇದ್ವಿ. 20 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಆಮೇಲೆ ಒಂದು ಟೂತ್ ಪಿಕ್ ಹಾಕಿ ನೋಡೋಣ ಅಷ್ಟೇ. ಗೈಸ್ ಇವಾಗ 20 ನಿಮಿಷ ಆಗಿಲ್ಲ, ಒಂದು 15 ನಿಮಿಷ ಆಯಿತು. ಅಷ್ಟರಲ್ಲಿ ಆಗಿದೆ ನೋಡಿ. ಘಮ ಘಮ. ಇವಾಗ ನಾನು ನೀಟಾಗಿ ಪ್ಲೇಟಿಂಗ್ ಮಾಡ್ಬಿಟ್ಟು ಕೊಡ್ತೀನಿ ಅವರಿಬ್ಬರಿಗೆ, ತೋರಿಸ್ತೀನಿ. ಅಂದರೆ ತೋರಿಸಲ್ಲ, ಆದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿ ಮಾಡ್ತೀನಿ. ಗುಡ್ ಗರ್ಲ್. ಸ್ಪೂನ್ ಎತ್ಕೋ ಬಾ. ನೈಸ್ ನೋಡಿ ಗಾಯ್ಸ್ ಎಷ್ಟು ಮಾಡಿದ್ದೀವಿ. ಸೂಪರ್. ಏನಿಲ್ಲ, ಜಾಸ್ತಿ ಖಾರ ಇಲ್ಲ. ಓಕೆ, ನಾನು ತಿನ್ಬಿಟ್ಟು ಸಿಗ್ತೀನಿ. 2 seconds later. ಇವಾಗಷ್ಟೇ ಹೇಳಿದ್ಲು ಖಾರ ಇಲ್ಲ, ತಿಂತೀನಿ ಅಂತ. ನೋಡಿ ಏಯ್ ಗಲೀಜ್. ನಾನು ತಿನ್ಬಾರ್ದಂತಾನೆ ಇವರಿಬ್ರು ಖಾರ ಹಾಕೋರೆ. ಖಾರ ಇದೆ, ನಂಗೆ ತಿನ್ನಕ್ ಆಗ್ತಾ ಇಲ್ಲ. ಇನ್ನ 6 ಪೀಸ್ ತಿಂದಿದ್ದು ನನ್ನ ಕೈಲಿ ಆಗ್ತಾ ಇಲ್ಲ. ವೆರಿ ವೆರಿ ಬ್ಯಾಡ್. ಏನು ಖಾರನೇ ಇಲ್ಲ ಗೈಸ್. ನನ್ನ ಜೀವನದಲ್ಲಿ ಒಂದ್ಸತಿ ನಾನು ಊಟ ಮಾಡ್ಬೇಕಾದ್ರೆ ಚೆಲ್ದೆ ತಿಂದಿಲ್ಲ ಅಂದ್ರೆ ನನಗೆ ಆಗೋದೇ ಇಲ್ಲ. ತಿಂದಿದ್ದು ಮೈಗೆ ಹತ್ತಾರ ನನಗೆ ಚೆಲ್ಲಿಲ್ಲ ಅಂತ. ಮ್ಯಾಗಿ ನೋಡಿ ಒಂದು 20 ಸತಿ ಹೇಳಿದಾಳೆ. ಜಾಸ್ತಿ ಆಗ್ಬೇಕು, ಕೆಳಗೆ ಬಿದ್ದಿರೋ ತಿನ್ಸಿ. ಗೈಸ್ ಪಲ್ಲು ಅಳ್ತಾ ಇದ್ದಾಳೆ. ಖಾರ. ಸೊ ಇವಾಗ ನಾವು ಇವಳಿಗೂ ಖಾರ ಆಗ್ತೈತೆ, ಅವಳಿಗೂ ಖಾರ ಆಗ್ತೈತೆ, ಎಲ್ರಿಗೂ ಖಾರ ಆಗ್ತೈತೆ. ಖಾರ ಇದೆ, ಬಟ್ ಇವಳಷ್ಟೆಲ್ಲ ಆಗ್ತಿಲ್ಲ. ಇವಾಗೆಲ್ಲ ನಾವು ತಿಂದು ಮಾಡಿರೋ ಅಷ್ಟು ಫುಲ್ ತಿಂದು ಖಾಲಿ ಮಾಡಿದ್ವಿ. ಈ ಎಣ್ಣೆ ಏನು ತಿಂದಿಲ್ಲ, ಒಂದು 6 ತಿಂತೇನೋ ಅಷ್ಟೇ. ಏನಕ್ಕಂದ್ರೆ ನಂಗೆ ಖಾರ ಇದ್ರೆ ತಿನ್ನಕ್ಕೆ ಆಗಲ್ಲ. ಸರಿ ಆಯಿತು, ಚೆನ್ನಾಗಿತ್ತು. ನೀವು ಬೇಕಂತ ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ನಾವೇನು ಅಷ್ಟು ನೀಟಾಗಿ ತೋರಿಸಿಲ್ಲ, ಬಟ್ ತೋರಿಸಿದ್ದೀವಿ. ಆಯಿತಾ? ಸರಿ ಆಯಿತು, ಬಾಯ್ ಬಾಯ್. ನಾನು ಮನೆಗೆ ಹೋಗ್ಬೇಕು, ಟೈಮ್ ಆಯಿತು. ಬಾಯ್ ಬಾಯ್ ಗೈಸ್. ಈ ವಿಡಿಯೋ ಅಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಬಾಯ್.